ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 6 to 12 ಮಂತ್ಸ್ ಬೇಬೀಸ್ಗೆ ಜೋಳದ ರೊಟ್ಟಿನ ಕೊಡ್ಬೋದಾ, ಅದು ಹೇಗೆ ಕೊಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಜೋಳದ ರೊಟ್ಟಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಜೋಳದ ರೊಟ್ಟಿ. ಮತ್ತು ಹೊರಗಡೆ ತಂದು ಕೊಡಬಾರ್ದು ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋದು ಕೊಟ್ಟರೆ ತುಂಬ ಆರೋಗ್ಯವಾಗಿರ್ತಾರೆ, ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನಾನು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸು ಕಾಸಿ ತಣ್ಣಗಾಗಿರ್ತಕ್ಕಂಥ ಆಕಳದ ಹಾಲು ಅಥವಾ ಹಸುವಿನ ಹಾಲು ತೊಗೊಂಡಿದ್ದೀನಿ. ಒಂದು ರೊಟ್ಟಿ ನೋಡಿ ಹೀಗಿದೆ, ಮೆತ್ತಗಿದೆ. ನಾವು ಹೇಗೆ ಕೊಡಬೇಕು ಅಂದರೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಮೆತ್ತಗಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹೀಗೆ ಕಟ್ ಮಾಡಿದ್ದೀನಿ. ನಂತರ ಒಂದು ಚಿಕ್ಕ ಪ್ಲೇಟ್ ತಗೊಂಡು ಈ ಥರ ಮುರಿದು ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಮುರಿಬೇಕು, ಚಿಕ್ಕ ಚಿಕ್ಕದಾಗಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಬೇಕಾದರೂ ಹಾಕೋಬೋದು. ನಾನು ಕೈಯಿಂದನೇ ಮಾಡ್ತಾಯಿದ್ದೀನಿ, ಆಪ್ಷನಲ್ಲು, ಹೇಗಾದರೂ ಮಾಡ್ಬೋದು. ಈ ಜೋಳದ ರೊಟ್ಟಿ ಪ್ಯೂರ್ ಮಾಡಿ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಮುಷ್ಟಿಯಾಗಿರ್ತಾರೆ, ಹೆಲ್ದಿಯಾಗಿ ಕೂಡ ಇರ್ತಾರೆ. ನೋಡಿ ಹೀಗೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನಂತರ 1 ಗ್ಲಾಸ್ ಕಾಸಿ ತಣ್ಣಗಾಗಿರ್ತಕ್ಕಂಥ ಹಸುವಿನ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿದರೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಬೇಗ ಮೆತ್ತಗೆ ಕೂಡ ಆಗುತ್ತೆ. ನೋಡಿ ಈ ಥರ ಸ್ಪೂನಿಂದ ಕಲಿಸ್ಕೋಬೇಕು. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಒಂದು ಪ್ಲೇಟನ್ನು ಮುಚ್ಚಿಡಬೇಕು ಫ್ರೆಂಡ್ಸ್. 10 ನಿಮಿಷದ ನಂತರ ತೆಗಿಬೇಕು. ನೋಡಿ ಚೆನ್ನಾಗಿ ಮೆತ್ತಗಾಗಿದೆ. ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಾದರೂ ಹಾಕೋಬೋದು, ನಾನು ಕೈಯಿಂದನೇ ಮಾಡ್ತಾಯಿದ್ದೀನಿ. ಹೀಗೆ ಜೋಳದ ರೊಟ್ಟಿ ಸರಿನಾ ನಾವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಮಗುಗೆ ವಾರದಲ್ಲಿ 2-3 ಸಾರಿ ಕೊಡ್ಬೋದು. ಆರೋಗ್ಯವಾಗಿ ಇರ್ತಾರೆ ಮತ್ತು ಗಟ್ಟಿ ಮುಷ್ಟಿಯಾಗಿ ಕೂಡ ಇರ್ತಾರೆ ಫ್ರೆಂಡ್ಸ್. ಈ ಜೋಳದ ರೊಟ್ಟಿನ ಸರಿಯನ್ನು 6ರಿಂದ 12 ತಿಂಗಳ ಮಗುಗೆ ಕೊಡ್ಬೋದು. ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.